ಕಲಬುರಗಿಯಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ಯುವಕರಿಗೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿವಿಧ ಕಂಪನಿಗಳಲ್ಲಿ ಉದ್ಯೋಗಾವಕಾಶ 3,000 ಉದ್ಯೋಗಾವಕಾಶ ಇದೆ. ಯುವಕ ಯುವತಿಯರಿಗೆ ಅವಕಾಶ ಸಿಗಲಿದೆ. ಆತನೇ PU ಡಿಗ್ರಿ ಸೇರಿದಂತೆ ಅನೇಕ ಕೋರ್ಸ್ಗಳನ್ನು ಮುಗಿಸಿದವರಿಗೆ ಅವಕಾಶ ಇದೆ. ನಿರುದ್ಯೋಗ ಯುವಕ ಯುವತಿಯರಿಗೆ ಶೀಘ್ರದಲ್ಲೇ ಉದ್ಯೋಗಾವಕಾಶ, ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ಗೆ ಅವಕಾಶ, ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದರ ಸಂಖ್ಯೆ ನೋಡಿ ಉದ್ಯೋಗ ಮೇಳದ ಆಯೋಜನೆ ಮಾಡಲಾಗುವುದು ಎಂದು ತಿಳಿಸಿದರು. ಹೈದರಾಬಾದ್, ಪುಣೆಗಳಲ್ಲಿ ಉದ್ಯೋಗಕ್ಕೆ ಅವಕಾಶ ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಆರ್ಜ32 ಕನ್ನಡ ನ್ಯೂಸ್, ಕಲಬುರಗಿ. ಈ ಜಾಬ್ಸ್ ಅನ್ನ ಕಂಪನಿ ಉತ್ಸುಕವಾಗಿವೆ. ಅವರು ನೀವು ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಮಾಡಿದ್ರೆ ನಾವು ಬಂದವರಿಗೆ ಪ್ಲೇಸ್ಮೆಂಟ್ ಕೊಡ್ತೀವಿ ಅಂತಕ್ಕಂಥ ಅವರ ಒಂದು ಕಮಿಟ್ಮೆಂಟ್ ಮೇಲೆನೆ ಇದು ಮಾಡ್ತಾ ಇದೀವಿ ನಾವು. ನಮ್ಮ ಇನಿಷಿಯೇಟಿವ್ ಅಲ್ಲ, ಅವ್ರ ಇನಿಷಿಯೇಟಿವ್. ನೀವು ಇದೆಲ್ಲ ಮಾಡಿ ಅಂತಕ್ಕಂತ ಹೇಳಿದ್ರಿಂದ ಈಗ ನೋಡಿ, ಸ್ನೈಡರ್ ಎಲೆಕ್ಟ್ರಿಕ್, ಮರ್ಸಿಡೀಸ್ ಬೆಂಜ್ ಇಂಡಿಯಾ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಡೀಲರ್ಶಿಪ್, ಬಜಾಜ್ ಆಟೋ, JCB ಇಂಡಿಯಾ, ಬ್ರಿಡ್ಜ್ಸ್ಟೋನ್ ಇಂಡಿಯಾ, ವರ್ಲ್ಪೂಲ್ ಆಫ್ ಇಂಡಿಯಾ, ಡಿಕ್ಸನ್ ಟೆಕ್ನಾಲಜೀಸ್, ಹೆವೆಲ್ಸ್, ಡಿ-ಮಾರ್ಟ್, ಟೇಸ್ಟಿ ಬೈಟ್, ಬ್ಲೂ ಎನರ್ಜಿ ಮೋಟಾರ್ಸ್, RM ಸರ್ವಿಸಸ್, ಫೀಟಸ್ ಫೋಕ್ಸ್ ಇಂಡಿಯಾ, ಕ್ವೆಸ್ಟ್ ಕಾರ್ಪೊರೇಷನ್, ಇವು ಕಂಪನೀಸು ಮುಂದೆ ಬಂದಿವೆ. ನಮಗೆ ಸುಮಾರು 3,500 ಜಾಬ್ಸ್ ಇವೆ. ನೀವು ನಮಗೆ ಅವ್ರ ಕ್ವಾಲಿಫಿಕೇಶನ್ ಅವ್ರು ಏನು ಹೇಳಿದ್ದಾರೆ ನೋಡಿ, ನಿಮ್ಗೆ ಒಂದು ಇದನ್ನು ಸರ್ಕ್ಯುಲೇಟ್ ಮಾಡಿಸ್ತೀನಿ. ಒಂದು ರೈಟಪ್ ಇದೆ, ನಿಮ್ಗೆಲ್ರಿಗೂ ಸರ್ಕ್ಯುಲೇಟ್ ಕೂಡ ಮಾಡಿಸ್ತೀನಿ. 10th, 12th ಪಾಸ್, 12th ಪಾಸ್, ITI ಪಾಸ್, ಡಿಪ್ಲೊಮಾ, ಡಿಗ್ರಿ ಸ್ಟೂಡೆಂಟ್ಸ್ ಇವರೆಲ್ಲರೂ ಕೂಡ ಇದಕ್ಕೆ ಎನ್ರೋಲ್ ಆಗ್ಬೋದು. ಅದು ಎನ್ರೋಲ್ ಆಗ್ತಕ್ಕಂಥದ್ದು ಏನು ಲಿಂಕ್ ಇದೆ, ಲಿಂಕ್ನು ಕೂಡ ನಾನು ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೀನಿ. ನೀವು ಎಲ್ಲ ಅದನ್ನ ಡಿಸ್ಪ್ಲೇ ಮಾಡ್ಬೋದು. ಈಗ ನಮ್ಮ ಇದು ಮಾಧ್ಯಮದ ಮಿತ್ರರಿಗೆ ಕೂಡ ಇದು ನೀವು ನಮ್ಮ ಫೋಕಸ್ ಮಾಡಿ ಡಿಸ್ಪ್ಲೇ ಮಾಡಿದ್ರೆ ಆ ಲಿಂಕಿಗೆ, ಆ ಯಾವ ಲಿಂಕಿಗೆ 2 ಲಿಂಕ್ ಇದೆ ಅದರಲ್ಲಿ. ಮೊದಲನೇದು ಇದು, ಆಮೇಲೆ ಎರಡನೇದು BE ಮತ್ತು BTech ಸ್ಟೂಡೆಂಟಿಗೆ ಬೇರೆ ಲಿಂಕ್ ಇದೆ. BE BTechನು ಇದೆ ಇದರಲ್ಲಿ. ಹಾಗಾಗಿ ಇದನ್ನ ತಾವು ಡಿಸ್ಪ್ಲೇ ಮಾಡಿದ್ರೆ ಮಕ್ಕಳಿಗೆ ಇದು ಪೇಪರಲ್ಲೂ ಬರುತ್ತೆ. ಆಮೇಲೆ ಇದ್ರ ಮೇಲೆ ನಾವು ಇನ್ನೊಂದು ಸೋಷಿಯಲ್ ಮೀಡಿಯಾ ಡ್ರೈವ್ನು ಕೂಡ ಸಪ್ರೇಟ್ ಆಗಿ ಮಾಡ್ತೀವಿ. ಯಾಕಂದ್ರೆ ಇದಕ್ಕೆ ಇದು ಬಹಳ ಮಹತ್ವ ಯಾಕಿದೆ ಅಂತಂದ್ರೆ, ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಸರ್ಕಾರದ ವಿಶೇಷವಾಗಿ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಒಂದು ಫೋಕಸ್ ಏನಿದೆ ಅಂದ್ರೆ, ನಮ್ಮ ಮಕ್ಕಳಿಗೆ ನಾವು ಜಾಬ್ ಕೊಡಿಸ್ಬೇಕು. ನಮ್ಮ ಮಕ್ಕಳು ಯಾರು ಗ್ರಾಜ್ಯುಯೇಟ್ಸ್ ಇದ್ದಾರೆ, ಯಾರು ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಯಾರು ITI ಓದಿದ್ದಾರೆ ಅಥವಾ ಇಂಜಿನಿಯರಿಂಗ್ ಓದಿದ್ದಾರೆ ಮತ್ತು ಬೇರೆ ಡಿಗ್ರಿ ಓದಿದ್ದಾರೆ ಅಥವಾ PUC ಪಾಸೇ ಇದ್ದಾರೆ ಅಥವಾ 10th ಪಾಸ್ ಇದ್ದಾರೆ, ಅವ್ರಿಗೆ ಜಾಬ್ ಬೇಕಾಗಿದೆ ಅಂತಂದ್ರೆ ಇದೊಂದು ಸುವರ್ಣ ಅವಕಾಶ. ದಯವಿಟ್ಟು ನೀವು ಇದನ್ನ, ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಆನ್ಲೈನ್ ಇರುತ್ತೆ. ಮುಂಚೆ ನಾನು ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋ ತನಕ ನಾನು ಡೇಟ್ ಅನೌನ್ಸ್ ಮಾಡ್ತಾ ಇಲ್ಲ. ಯಾವ ಡೇಟಿಗೆ ಮಾಡ್ತಾ ಇದ್ದೀನಿ ಅಂತ ಡೇಟ್ ಅನೌನ್ಸ್ ಮಾಡ್ತಾ ಇಲ್ಲ ಡೆಲಿಬ್ರೇಟ್ಲಿ. ಯಾಕಂದ್ರೆ ನಮ್ಮ ಸೈಜಬಲ್ ನಂಬರ್ ಆದ್ಮೇಲೆ ಮಾಡಿದ್ರೆ ಕಂಪನೀಸು ಆಸಕ್ತಿಯಿಂದ ಬರ್ತಾರೆ. ಅದಕ್ಕೆ ನಾವು ಇದು ಓನ್ಲಿ ಈಗೇನೋ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಸಫಿಷಿಯಂಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆದ್ಮೇಲೆ ನಾವು ಡೇಟು ಅನೌನ್ಸ್ ಮಾಡ್ತೀವಿ. ಮತ್ತು ಮೊದಲು ಆನ್ಲೈನ್ ಇಂಟರ್ವ್ಯೂಸ್ ಇರುತ್ತೆ. ನೀವು ಬಂದು ಫಿಸಿಕಲಿ ಬಂದ ಅವಶ್ಯಕತೆನೂ ಇಲ್ಲ. ನೀವೇನು ರಿಜಿಸ್ಟ್ರೇಷನ್ ಮಾಡ್ತೀರಿ, ಆ ಕಂಪನೀಸು ಕೂಡ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿ ಅವರು ಆನ್ಲೈನು ಕೂಡ ಮೊದಲೇನೆ ಮಾಡ್ತಾರೆ. ಆಮೇಲೆ ಒಂದು ಫಿಸಿಕಲ್ ಜಾಬ್ ಫೇರು ಮಾಡ್ತೀವಿ. ಯಾಕಂದ್ರೆ ಡೈರೆಕ್ಟ್ ಆಗಿ ಅವ್ರನ್ನ ಪರ್ಸನಲ್ ಇಂಟರ್ವ್ಯೂ ಮಾಡಿ ಅವರಿಗೆ ಜಾಬ್ ಆಫರ್ ಕೊಡೋದಕ್ಕೆ. ಹಾಗಾಗಿ ಅದು ಆಮೇಲೆ ಮಾಡ್ತೀವಿ. ಈ ಪ್ರಕ್ರಿಯೆಯನ್ನ ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಇದಕ್ಕೆ ಹೆಚ್ಚಿನ ಒಂದು ಹೈಲೈಟ್ ಮಾಡೋ ಅವಶ್ಯಕತೆ ಇದೆ. ಯಾಕಂದ್ರೆ ಇದೊಂದು ಇಸ್ ಎ ಗುಡ್ ಅಪರ್ಚುನಿಟಿ. ಇದನ್ನ ಈ ಜಾಬ್ಸ್, ಯಾಕಂದ್ರೆ ನಮ್ಮ ಮಕ್ಕಳಿಗೆ ನನ್ನ ಒಂದು ಅಡ್ವೈಸ್ ಏನಿದೆ ಅಂದ್ರೆ, ನಾವು ನಮ್ಮ ಊರಲ್ಲೇ ಜಾಬ್ ಬೇಕು, ನಮ್ಮ ಕಿರಿಯಲ್ಲೇ ಜಾಬ್ ಬೇಕು ಅಂದ್ರೆ ಆಗಲ್ಲ. ನೀವು ಎಲ್ಲಾದ್ರೂ ನಿಮಗೆ ಜಾಬ್ ಅಂದ್ರೆ, ಇಲ್ಲಿ ಫೋಕಸ್ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ, ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳು ಅಂದ್ರೆ ವಿಶೇಷವಾಗಿ ಕಲಬುರಗಿಯಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಬೇರೆ ಜಿಲ್ಲೆ ಮಕ್ಕಳು ಕೂಡ ಇದಕ್ಕೆ ಎನ್ರೋಲ್ ಮಾಡ್ಬೋದು, ಕಲಬುರಗಿ ಅಂತೇನಿಲ್ಲ. ಇಡೀ ಕಲ್ಯಾಣ ಕರ್ನಾಟಕದ ಮಕ್ಕಳು ಇದಕ್ಕೆ ಜಾಬ್ ಅಲ್ಲಿ ಈ ಒಂದು ಇದಕ್ಕೆ ಎನ್ರೋಲ್ ಮಾಡ್ಬೋದು. ಬೇರೆ ಯಾರು ಬೇಕಿದ್ರು ಕೂಡ ಮಾಡ್ಬೋದು. ಆದ್ರೆ ಇದನ್ನ ನಾವು ಕಲಬುರಗಿಯಲ್ಲಿ ನಡೆಸ್ತಾ ಇದ್ದೀವಿ. ಅಂದ್ರೆ ಇದು ಫಿಸಿಕಲ್ ಆಗೋದು ಕಲಬುರಗಿಯಲ್ಲಿ ಆಗುತ್ತೆ. ಆನ್ಲೈನು ಎಲ್ಲ ರೀತಿಯಿಂದ ಅಲ್ಲಿ ಕನೆಕ್ಟು ಇರುತ್ತೆ. ಇದನ್ನ ನಾವು ಫೋಕಸ್ ಎಲ್ಲಿ ಮಾಡಿದೀವಿ ಅಂದ್ರೆ, ಈ ಜಾಬ್ಸು ಹೈದರಾಬಾದ್, ಪುನಾ ಮತ್ತು ಇಲ್ಲಿ ಕೆಲವು ಬ್ಯಾಂಗ್ಳೂರಲ್ಲೂ ಕೂಡ ಇರುತ್ತೆ. ಆದ್ರೆ ಈ ಭಾಗದ ಮಕ್ಕಳಿಗೆ ಹೈದರಾಬಾದ್, ಪುನಾ ಅನುಕೂಲ ಆಗುತ್ತೆ ಅಂತ ಇದನ್ನು ಕೂಡ ನಾವು ಫೋಕಸ್ ಮಾಡಿ ಅವರಿಗೂ ಕೂಡ ಹೇಳಿದೀವಿ. ಇಷ್ಟೆಲ್ಲ ಕಂಪನಿಗಳು ಮುಂದೆ ಬಂದಿದ್ದಾವೆ.
ಇನ್ನು ಮುಂದೆ ನಾವು ಸ್ಪೆಸಿಫಿಕ್ ಆಗಿ ಯಾವ್ಯಾವ ಕಂಪನಿಗಳು ಮುಂದೆ ಬರ್ತಾ ಇದ್ದಾರೆ. ಮೊನ್ನೆ ಮಹೀಂದ್ರ ಆ್ಯಂಡ್ ಮಹೀಂದ್ರಾದವ್ರು ನಾವು ಬೆಂಗಳೂರಲ್ಲಿ ಒಂದು ಜಾಬ್ ಫೇರ್ ಮಾಡಿದ್ವಿ ಓನ್ಲಿ ಫಾರ್ ITI ಕ್ಯಾಂಡಿಡೇಟ್ಸ್. ಅವರು ಅಲ್ಲಿ ನಾವು ITI ಕ್ಯಾಂಡಿಡೇಟ್ಸ್ ಕರೆದ್ರು ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಸರ್ಕಾರ, ಬಟ್ ಆದರೂ ಕೂಡ ಅವ್ರು ಪ್ಲೇಸ್ಮೆಂಟ್ ಕೊಟ್ಟರು. ಹಾಗಾಗಿ ITI ಸ್ಟೂಡೆಂಟ್ಸು ಅಂದರೆ ಯಾರು ಪಾಸ್ ಆಗಿದ್ದಾರೆ, ಡಿಪ್ಲೊಮಾ ಯಾರು ಪಾಸ್ ಆಗಿದೆ, ಎಲ್ರಿಗೂ ಕೂಡ ಅಪರ್ಚುನಿಟಿ ಇದೆ. ಇಲ್ಲ ಅಂದ್ರೆ ಅವ್ರು 10th ಪಾಸ್ 12th ಪಾಸ್ ಇದ್ದವ್ರಿಗೂ ಕೂಡ ದೇರ್ ಅದರ್ ಅಪರ್ಚುನಿಟೀಸ್. ಹಾಗಾಗಿ ಇದು ಒಂದು ಒಳ್ಳೆ ಅವಕಾಶ ಇದೆ ನಮ್ಮ ಮಕ್ಕಳಿಗೆ. ನಿಮಗೆ ಜಾಬ್ ಸಿಕ್ಕರೆ ನೀವು ಒಂದು 2 ವರ್ಷ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆದರೆ ನಿಮಗೆ ಬೆಟರ್ ನಿಮಗೆ ಪ್ಲೇಸ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಈಗ ಸಾಕಷ್ಟು ನಾವೆಲ್ಲ ಕಂಪನಿಗೂ ಕೂಡ ಹೇಳಿದ್ದೀವಿ, ನೀವು ಮಿನಿಮಮ್ ನಮ್ಗೇನು ಜನರಿಗೆ ಸಸ್ಟೈನಬಲ್ ನೀವು ಆಫರ್ ಕೊಡಬೇಕು ಅಂತ ಹೇಳಿದ್ವಿ, ಅವರೆಲ್ಲ ಒಪ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಪೇ ಸ್ಕೇಲು ಕೂಡ ಚೆನ್ನಾಗಿ ಕೊಡಬೇಕು ಅಂತಲೂ ಕೂಡ ಅವ್ರು ಹೇಳಿದ್ದೀವಿ, ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಈ ಭಾಗದ ಮಕ್ಕಳಿಗೆ ಮತ್ತು ಉದ್ಯೋಗ ಬಯಸ್ತಕ್ಕಂಥವ್ರಿಗೆ ಅಂತಂದರೆ, ಇದರಲ್ಲಿ ನೀವು ಆನ್ಲೈನ್ ಎನ್ರೋಲ್ಮೆಂಟ್ ಮಾಡಿ. ಆಮೇಲೆ ಮತ್ತೆ ಇನ್ನೊಂದು ಡೇಟು, ಯಾಕಂದರೆ ನಮ್ಮ ಸಫಿಷಿಯೆಂಟ್ ನಂಬರ್ ನಮಗೆ ಎನ್ರೋಲ್ಮೆಂಟ್ ಆದಮೇಲೆ ನಾನು ಡೇಟು ವೆನ್ಯೂವನ್ನು ಅನೌನ್ಸ್ ಮಾಡ್ತೀನಿ. ಮಾನದಂಡ ರಿಕ್ವೈರ್ಮೆಂಟ್ ಅವ್ರ ಕ್ವಾಲಿಫಿಕೇಶನ್ ನೋಡಿ, ಇಲ್ಲಿ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರ್ತದೆ. ಅವ್ರ ಮಾನದಂಡ ಪ್ರಕಾರ ಅವರು ಚೂಸ್ ಮಾಡಿ ಅವ್ರಿಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಇಲ್ಲ, ದಿಸ್ ಇಸ್ ನಾಟ್ ಇಲಾಖೆ ವೆಬ್ಸೈಟ್ ಅಲ್ಲ, ಇಲ್ಲ ನಾವು ಫೆಸಿಲಿಟೇಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ದಿಸ್ ಕಂಪನೀಸ್ ಆಫ್ ಕಮ್ ಫಾರ್ವರ್ಡ್ ಆಕ್ಸೆಲರೇಟರ್ ಅಂತ ಹೇಳಿ ಒಂದು ಇವರು ಮುಂದೆ ಬಂದಿದ್ದಾರೆ. ದೇ ಆರ್ ಡೂಯಿಂಗ್ ಇಟ್. ನಾವು ಸ್ಕಿಲ್ ಡೆವಲಪ್ಮೆಂಟ್ ಇಸ್ ಕೋಆರ್ಡಿನೇಟಿಂಗ್ ವಿತ್ ದೆಮ್, ಫೆಸಿಲಿಟೇಟಿಂಗ್. ನೋ ಫೀಸ್ ನಥಿಂಗ್. ಅಲ್ಲಿ ನೋಡಿ, ಸುಮಾರು ನಮಗೆ ಕಲಬುರಗಿಯಲ್ಲಿ 10,000 ಮಕ್ಕಳು ಎನ್ರೋಲ್ಮೆಂಟ್ ಆಗಿತ್ತು. ಅದ್ರಲ್ಲಿ ನಮಗೆ 14,000 ಮಕ್ಕಳಿಗೆ ಜಾಬ್ ಸಿಕ್ಕಿದೆ ಅಂತಕ್ಕಂಥ ನಮ್ಮ ಹತ್ರ ಇದೆ. ಆಮೇಲೆ ಇನ್ನೂ ಕೆಲವು ಜನ ಶಾರ್ಟ್ ಲಿಸ್ಟ್ ಆಗಿದ್ರು, ಅದಾದ್ಮೇಲೆ ನಾವು ಅದಿನ್ನೂ ಫಾಲೋ ಅಪ್ ನಡೀತಾ ಇದೆ. 1400 ಅದು 10,000 ಎನ್ರೋಲ್ಮೆಂಟ್ ಆಗಿತ್ತು, 1400 ಸಾರಿ. ಆಮೇಲೆ ನಾವೇನ್ ಹೇಳಿದೀವಿ, ಅದಕ್ಕೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಫಸ್ಟ್ ಕ್ಯಾಬಿನೆಟ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಏನಂದ್ರೆ, ವಿ ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಎ ಪ್ರೈವೇಟ್ ಪೋರ್ಟಲ್ ವೇರ್ ವಿ ವಿಲ್ ಫೆಸಿಲಿಟೇಟ್, ಅಂದ್ರೆ ಪ್ರೈವೇಟ್ ಕಂಪನೀಸ್ ಅಲ್ಲೂ ಕೂಡ ಜಾಬ್ ಕಳ್ಸೋದಕ್ಕೆ ಸರ್ಕಾರ ಒಂದು ನಮ್ಮ ಫೆಸಿಲಿಟೇಟ್ ಮಾಡೋದಕ್ಕೆ ಒಂದು ಪೋರ್ಟಲ್ ನಾವು ರೆಡಿ ಮಾಡ್ತಾ ಇದೀವಿ ಅಂತ. ಅದು ಈಗಾಗಲೇ ನಮ್ಮ ಇಲಾಖೆ ಸಿದ್ಧ ಮಾಡ್ತಾ ಇದೆ. ಅದು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗುತ್ತೆ. ಸರ್, ಈಗ ನಿರುದ್ಯೋಗ ಬಗ್ಗೆ ತಗೋತಾರೆ, ಅವರಿಗೆ ಕೌಶಲ್ಯ ಇಲಾಖೆಯಿಂದ ತರಬೇತಿ ಕೊಡ್ತೀವಿ ಅಂತ ನೀವು ಮುಂದೆ ಬಂದಿದ್ದೀರಿ, ಬಟ್ ಅವ್ರು ಯಾರು ಬರ್ತಾನೆ ಇಲ್ಲ. ಕರೆಕ್ಟ್. ಅದರಿಂದ ಈ ಕಂಪ್ನಿಗಳು ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ಅದಕ್ಕೇನೆ ನಾವೇನ್ ಹೇಳಿದೀವಿ ಅಂದ್ರೆ, ನಾವೇನ್ ಪೋರ್ಟಲ್ ಬಿಲ್ಡ್ ಮಾಡ್ತಾ ಇದೀವಿ, ಒಂದು ಪೋರ್ಟಲ್. ಆ ಪೋರ್ಟಲ್ ಅಲ್ಲಿ ಎಲ್ರಿಗೂ ಕೂಡ ಅವಕಾಶ ಇರುತ್ತೆ. ಯಾರೇ ಉದ್ಯೋಗಾಕಾಂಕ್ಷಿಗಳು ಅದರಲ್ಲಿ ಆ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ, ಅಲ್ಲಿ ಎಲ್ಲ ಜಾಬ್ ಗಿವರ್ಸ್ನು ಕೂಡ, ಯಾರು ಪ್ಲೇಸ್ಮೆಂಟ್ ಕಂಪನೀಸು, ಡೈರೆಕ್ಟ್ ಕಂಪನೀಸು ಕೂಡ ಅಲ್ಲಿ ಎನ್ರೋಲ್ ಆಗಿರ್ತಾರೆ. ಹಾಗಾಗಿ ಫಿಸಿಕಲ್ ನಾವು ಜಾಬ್ ಫೇರ್ ಮಾಡೋದಕ್ಕಿಂತ ಆನ್ಲೈನೇ ಇವತ್ತು ಆದಷ್ಟು ಏನಂದ್ರೆ ಆನ್ಲೈನೇ ಮಾಡೋದಕ್ಕೂ ಕೂಡ ಇದೊಂದು ಪೋರ್ಟಲ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ಸರ್ಕಾರದ ಉದ್ದೇಶ ಏನಿದೆ ಅಂದರೆ, ಒಂದು ಗೌರ್ಮೆಂಟ್ ಪೋರ್ಟಲ್ ಮುಖಾಂತರ ನಾವು ಈ ರಾಜ್ಯದ ಏನು ಪ್ರೈವೇಟ್ ಸೆಕ್ಟರಲ್ಲಿ ನಮ್ಮ ಮಕ್ಕಳಿಗೆ ಏನು ಜಾಬ್ ಅಪರ್ಚುನಿಟೀಸ್ ಇದೆ ಅದನ್ನು ಫೆಸಿಲಿಟೇಟ್ ಮಾಡೋದಕ್ಕೆ. ಯಾಕಂದರೆ ನಾವು ಎಲ್ಲಿ ಇಂಡಸ್ಟ್ರಿಗೆ ಹೋದಾಗ ಇಂಡಸ್ಟ್ರಿಯಲಿಸ್ಟ್ ಏನು ಹೇಳ್ತಾ ಇದ್ದಾರೆ, ನಮಗೆ ಜಾಬ್ಸ್ ಇವೆ, ಆದರೆ ಸ್ಕಿಲ್ಡ್ ಇದು ಸಿಗ್ತಾ ಇಲ್ಲ, ಮ್ಯಾನ್ ಪವರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ನಮ್ಮವ್ರು ಹೇಳ್ತಾ ಇದ್ದಾರೆ. ದಟ್ ಈಸ್ ವೈ ವಿ ಆರ್ ಟ್ರೈಂಗ್ ಟು ಬಿಕಮ್ ಎ ಬ್ರಿಡ್ಜ್. ಗೌರ್ಮೆಂಟ್ ವಿಲ್ ಬಿ ಫೆಸಿಲಿಟೇಟಿಂಗ್ ಆಲ್ ದ ಪ್ರೈವೇಟ್ ಪ್ಲೇಸ್ಮೆಂಟ್ಸ್ ಟು, ಅಂದರೆ ಅದರಲ್ಲಿ ನಾಟ್ ಓನ್ಲಿ ಪ್ಲೇಸ್ಮೆಂಟ್ಸ್, ಅದರಲ್ಲಿ ನಾವು ಸ್ಕಿಲ್ ಕೊಡೋಕ್ಕೂ ರೆಡಿ ಇದ್ದೀವಿ. ಈಗಾಗಲೇ ನಮ್ಮ ಮಿತ್ರ ಹೇಳ್ದಂಗೆ, ಇವತ್ತು ಯಾರು ಯುವನಿಧಿಯಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಅವ್ರಿಗೆ ನಾವು ಓಪನ್ ಆಫರ್ ಇದೆ, ನೀವು ಬಂದರೆ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟು ಕೊಡಿಸ್ತೀವಿ ಅಂತ ಹೇಳಿದ್ದೀವಿ. ಆದರೆ ಜಾಸ್ತಿ ಜನ ಮುಂದೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನಿಮಗೆ ಟ್ರೈನಿಂಗ್ ಕೊಟ್ಟರೆ ನಿಮ್ಮ ದುಡ್ಡು ಕಟ್ ಆಗಲ್ಲ, ಅದರಿಂದ ಯಾವುದು ಡಿಡಕ್ಟ್ ಆಗಲ್ಲ, ನೀವು ಅದರಿಂದ ಡಿಸ್ಕ್ವಾಲಿಫೈ ಆಗಲ್ಲ. ನಿಮಗೆ ವಿ ವಾಂಟ್ ಟು ಪ್ಲೇಸ್ ಯು, ನಿಮಗೆ ನಿಮ್ಮ ಇಂಟ್ರೆಸ್ಟಲ್ಲಿ ಇರತಕ್ಕಂಥದ್ದಕ್ಕೆ ನಾವು ಟ್ರೈನ್ ಮಾಡಿ ನಿಮಗೆ ಸ್ಕಿಲ್ ಕೊಟ್ಟು ನಿಮಗೆ ಪ್ಲೇಸ್ಮೆಂಟ್ ಕೊಡಿಸ್ತಕ್ಕಂಥದ್ದು ಓಪನ್ ಆಫರ್ ಇದೆ. ಈಗಲೂ ಕೂಡ ಓಪನ್ ಆಫರ್ ಇದೆ. ಯಾರ್ಯಾರು ಎನ್ರೋಲ್ ಮಾಡ್ಬೇಕಂತೀರಿ, ವಿ ಆರ್ ರೆಡಿ ಫಾರ್ ದ್ಯಾಟ್.